ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ರೇವತಿ ಕನ್ನಡ ವ್ಲಾಗ್. ಇದು ಶುಕ್ರವಾರದ ಸಂಜೆನ ವ್ಲಾಗು. ಯಾಕಂದರೆ ಶುಕ್ರವಾರ ಬೆಳಗ್ಗೆಯಿಂದ ನನಗೆ ವ್ಲಾಗ್ ಮಾಡ್ಕೊಬೇಕು ಅಂತ ತುಂಬ ಆಸೆ ಇತ್ತು. ಆದರೆ ಶುಕ್ರವಾರ ಬೆಳಗ್ಗೆಯಿಂದ ನನಗೆ ವ್ಲಾಗ್ ಮಾಡೋಕ್ಕಾಗಲೇ ಇಲ್ಲ. ಯಾಕೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆಯೇ ನನ್ನ ಶುಕ್ರವಾರದ ಸಂಜೆ 5 ಗಂಟೆ ಮೇಲಿನ ರೊಟೀನ್ ಯಾವ ರೀತಿ ಇದೆ ಮಲಗೋವರೆಗೂ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ಫ್ರೆಂಡ್ಸ್, ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡ್ದಿರಂಗೆ ನೋಡಿ. ನನ್ನ ಟೈಲರಿಂಗ್ ಕೆಲಸ ಜೊತೆಗೆ ಮನೆ ಕೆಲಸ ಜೊತೆಗೆ ನನ್ನ ರೇವತಿ ಕನ್ನಡ ವ್ಲಾಗ್ ಚಾನಲ್ ನಡೆಯುತ್ತೆ. ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಹಾಗೆ ಹೊಸಬ್ರು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ನಾನು ಏನೆಲ್ಲ ಮಾಡಿದೆ ಶುಕ್ರವಾರ ಸಂಜೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿದೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಹಾಗೆಯೇ ಒಬ್ಬರು ಕಸ್ಟಮರ್ ನನಗೆ ತುಂಬ ತಲೆ ತಿಂದರು ಇವತ್ತು ಶುಕ್ರವಾರ ದಿವಸ. ಏನು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಫ್ರೆಂಡ್ಸ್, ಬನ್ನಿ. ಹಾಯ್ ಅಲ್ಲ, ಹಾಯ್ ಅಲ್ಲ ಚಿನ್ನ, ಹಾಯ್ ಅನ್ನ, ಹಾಯ್ ಅನ್ನ, ಇವುದೇ ಹಾಯ್ ಅಂತಿದೆ. ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡಿ ನೋಡಿ. ಈ ಆಂಟಿಗೆ ಹಾಯ್ ಮಾಡು, ಈ ಆಂಟಿಗೆ, ಈ ಅಕ್ಕುಗೆ ಸ್ವಾಮಿ ನೋಡಿ, ಸ್ವಾಮಿ ಮಾಡಿ, ಸ್ವಾಮಿ ಮಾಡಿ, ಸ್ವಾಮಿ ಬೆಳಗ್ಗೆ ಸ್ವಲ್ಪ ಬ್ಯಾಂಕಿಗೆ ಲೋನಿಗೆ ಹೋಗಬೇಕಿತ್ತು. ಹಾಗಾಗಿ ನಾನು ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡು ಹೋಗಿದ್ದೆ. ಸಂಜೆ ತುಂಬ ಚೆನ್ನಾಗಿ ನೀಟಾಗಿ ಶುಕ್ರವಾರ ಸಂಜೆ ಪೂಜೆ ಮಾಡಿಕೊಂಡು ಹಾಗೆ ನಮ್ಮನೆ ಹತ್ತಿರ ಇರೋ ಮಾರಿಕಾಂಬಾ ಟೆಂಪಲಿಗೆ ಹೋದೆ. ಟೆಂಪಲಿಂದ ಬಂದುಬಿಟ್ಟು ಮಧ್ಯಾಹ್ನ ಸಾಂಬಾರೆಲ್ಲ ಖಾಲಿಯಾಗಿತ್ತು. ಹಾಗಾಗಿ ಸಂಜೆ ಸಾಂಬಾರು ಮತ್ತು ರೈಸು ಮತ್ತು ಬೋಂಡ ಮಾಡಿದೆ. ಇಷ್ಟು ಮಾಡಿಕೊಂಡು ನನ್ನ ಟೈಲರಿಂಗ್ ಕಟ್ಟಿಂಗ್ ಆಗಿರ್ಬೋದು, ಸ್ಟಿಚಿಂಗ್ ಆಗಿರ್ಬೋದು ಮಾಡಿದೆ. ಏನೆಲ್ಲ ಮಾಡಿದೆ ಅಂತ ಈ ವಿಡಿಯೋದಲ್ಲಿದೆ. ಹಾಗೆಯೇ ನನಗೊಬ್ಬರು ಇವತ್ತು ಕಸ್ಟಮರ್ ಬಂದುಬಿಟ್ಟು ಯಾವತ್ತು 2-3 ವರ್ಷದ ಹಿಂದೆ ಅವರು ಇಟ್ಟೋಗಿರೋ ಬಟ್ಟೆ ಬಂದುಬಿಟ್ಟು ಇವತ್ತು ಕೇಳ್ತಾಯಿದ್ರು. ಆ ರೀತಿ ಮಾಡ್ತಾರೆ. ನಾವಿರೋದು ಬಾಡಿಗೆ ಮನೆ. ಅವರು ಬಟ್ಟೆನ 2-3 ವರ್ಷಗಟ್ಟಲೆ ಎಲ್ಲಿ ಜೋಪಾನವಾಗಿ ಇಡೋಕ್ಕೆ ಸಾಧ್ಯ ಅಲ್ವಾ? ಅದರಲ್ಲೂ ಸಹಿತ ಕೊಟ್ಟಿರೋ ಅಂಥವರು ಬಂದಿಲ್ಲ. ಅವರು ಗಂಡನ ಕಳಿಸಿದ್ದಾರೆ. ಹಿಡಿದ್ರಾ ಫ್ರೆಂಡ್ಸ್? ಎಂತ ಗೊತ್ತಾ, ಮೊನ್ನೆ ನಾನು ಎಲ್ಲಿ ಹೋಗೋದಾದ್ರೂ ಗಂಡನ ಜೊತೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ನಲ್ಲ, ಅದಕ್ಕೆ ನಮ್ಮ ಮನೆಯವ್ರ ವಿಡಿಯೋ ನೋಡಿ ಸಿಟ್ಟು ಮಾಡ್ಕೊಂಡ್ಬಿಟ್ಟಿದ್ದಾರೆ. ವಿಡಿಯೋನೇ ಮಾಡಲ್ಲ ಅಂತಿದ್ರು. ಕಷ್ಟಪಟ್ಟು ಕರ್ಕೊಬಂದು ವಿಡಿಯೋ ಮಾಡಿಸ್ತಾ ಇದ್ದೀನಿ. ಸಿಟ್ಟು ಬಂದಿದ್ದೀನಿ ನಿಮಗೆ? ನಾನು ಏನು ಅನ್ಬಾರ್ದಂತೆ ಆ ವಿಡಿಯೋದಲ್ಲಿ ಏನೂ ಹೇಳಿಲ್ಲ. ನಿಮ್ಮ ಬಗ್ಗೆ ಹೊಗಳಿದ್ದೀನಪ್ಪ. ಇನ್ನು ಆ ವಿಡಿಯೋ ನೋಡಿ ಸಿಟ್ಟಂದ್ರೆ ಸಿಟ್ಟು ಅವರಿಗೆ. ಇಲ್ಲ ಹಂಗೆಲ್ಲ ಇಲ್ಲ. ವಿಡಿಯೋ ನೋಡಿದ್ರೇನ್ರಿ ಪೂರ್ತಿ? ಇಲ್ಲ, ಕಮೆಂಟ್ ಬೇರೆ ಹಾಕಿದಾರಂತೆ. ನೋಡಿ ಏನು ಕಮೆಂಟ್ ಹಾಕಿದ್ದಾರೆ ಅಂತ. ಕಟ್ಬಿಡಿ. ತರಕಾರಿ ತೊಗೊಬಂದಿದ್ದಕ್ಕೆ ಹಂಗಿಸ್ತಿದ್ರು ಅಂತ ಹೇಳ್ಬಿಟ್ಟು ಆ ವಿಡಿಯೋದಲ್ಲಿ ಹೇಳಿದ್ನಲ್ಲ, ಅವತ್ತು ಅವರು ಆ ವಿಡಿಯೋನ ನೋಡಿಬಿಟ್ಟಿದ್ದಾರೆ. ನಾನು ರೇವತಿ ಕನ್ನಡ ವ್ಲಾಗ್ ಚಾನಲನ್ನು ಅವರು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಟ್ಟಿದ್ದೆ. ಹಾಗಾಗಿ ರೇವತಿ ಕನ್ನಡ ವ್ಲಾಗ್ ಚಾನಲಲ್ಲಿ ಏನೇ ವಿಡಿಯೋ ಹಾಕಿದ್ರೂ ಅವರಿಗೆ ಬೇಗ ಹೋಗಿಬಿಡುತ್ತೆ. ಹಾಗಾಗಿ ಆ ವಿಡಿಯೋನ ನೋಡ್ತಾರೆ. ಅವರೆಲ್ಲೋ ಪೇಟೆಗೆ ಹೋದಾಗ ಆ ವಿಡಿಯೋ ನೋಡಿಬಿಟ್ಟು ಅಲ್ಲಿಂದನೇ ಫೋನ್ ಮಾಡಿದ್ದಾರೆ. ಏನು ಹೇಳಿದ್ಯಾ ನಂಗೆ ಆ ವಿಡಿಯೋದಲ್ಲಿ, ಏನು ಹೇಳಿದ್ಯಾ ಅಂತೇಳ್ಬಿಟ್ಟು. ಏನು ಹೇಳಿಲ್ಲ ಅಂತ ಅವರಲ್ಲೇ ಶಾಕ್ ಕೊಟ್ಬಿಟ್ರು. ನಾನು ಏನು ಬೈತಾರೇನೋ ಮನೆಗೆ ಬಂದು ಅಂತೇಳ್ಬಿಟ್ಟು ತುಂಬ ಹೆದರ್ಕೊಂಡಿದ್ದೆ. ಅದರಲ್ಲೂ ನಾನು ಏನೂ ಹೇಳಿರಲಿಲ್ಲ. ಆದರೆ ಅವ್ರಿಗೆ ಹೇಗಾಗಿದ್ದಾರೆ ಅಂದರೆ, ಪ್ರತಿದಿನ ನನ್ನ ರೇವತಿ ಕನ್ನಡ ವ್ಲಾಗ್ ಚಾನಲನ್ನು ಡೈಲಿ ನೋಡ್ತಾರೆ. RG ಟೈಲರಿಂಗ್ ಕ್ಲಾಸ್ ಅಂದರೆ ಅವರಿಗೆ ಟೈಲರಿಂಗ್ ಏನು ಅರ್ಥ ಆಗಲ್ಲಲ್ವ, ಅದನ್ನು ಫಾಲೋ ಮಾಡೋ ಸ್ವಲ್ಪ ಕಮ್ಮಿ. ಆದರೆ ರೇವತಿ ಕನ್ನಡ ವ್ಲಾಗ್ ಆದರೆ ನಮ್ಮ ಫ್ಯಾಮಿಲಿ, ಮನೆ ವಿಷಯ ಈ ರೀತಿ ವ್ಲಾಗ್ ಹಾಕ್ತೀನಲ್ಲ, ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ದಿನಾಗ್ಲೂ ನನ್ನ ಚಾನಲಲ್ಲಿ ನಾನು ಏನು ವಿಡಿಯೋ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ನೋಡಿಬಿಟ್ಟೆ ಮಲ್ಕೊಳ್ತಾರೆ. ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂತಾರೆ, ಇಲ್ಲ ಅಂತಂದರೆ ಏನಾದರೂ ಹೇಳ್ತಾರೆ. ಒಟ್ಟು ರೇವತಿ ಕನ್ನಡ ವ್ಲಾಗ್ ಚಾನಲಿನ ವೀಡಿಯೋಸ್ ಮಾತ್ರ ಮಿಸ್ ಮಾಡಲ್ಲ, ಪ್ರತಿದಿನ ನೋಡ್ತಾರೆ. ಹಾಗೆ ನಾನು ಅನ್ನ ಸಾಂಬಾರಾಗಿತ್ತು. ನನ್ನ ಮಗ 9 ಗಂಟೆಗೆ ಬಂದ. ಅವನಿಗೆ ಬೋಂಡ ಅಂದರೆ ಇಷ್ಟ. ಅಮ್ಮ ಸ್ವಲ್ಪ ಬೋಂಡ ಮಾಡಬೇಡ, ತುಂಬ ಮಾಡು ಅಂತ ಹೇಳ್ತಾನೆ. ನಾವು ಬೋಂಡ ಮಾಡೋದು ತುಂಬ ಕಡಿಮೆ. ಎಣ್ಣೆ ತಿಂಡಿ ಅಂದರೆ ಬೋಂಡ ಮಾಡೋದು ತುಂಬಾ ಕಡಿಮೆ. ಆದರೆ ಅವನಿಗೆ ಸ್ವಲ್ಪ ಮಾಡಬಾರ್ದಂತೆ, ಜಾಸ್ತಿ ಮಾಡಬೇಕಂತೆ. ತುಂಬ ಅಂದರೆ ಸಾಕಾಗುವಷ್ಟು ತಿನ್ನೋಷ್ಟು ಮಾಡೋ ಅಂತ ಹೇಳ್ದ.
ಪರವಾಗಿಲ್ಲ ಅಂದ್ಬಿಟ್ಟು ನಾನು ಈರುಳ್ಳಿ ಬೋಂಡ ಮತ್ತು ಆಲೂಗಡ್ಡೆ ಬೋಂಡ ಎರಡೂ ಮಾಡಿದೆ. ನಾನು ಫಸ್ಟು ಈರುಳ್ಳಿ ಬೋಂಡಕ್ಕೆ ಕಲಸಿಟ್ಟಿದ್ದೆ, ಆದರೆ ಅವನು ಆಲೂಗಡ್ಡೆನೂ ಮಾಡು ಅಂತ ಹೇಳ್ದೆ, ಮಾಡಿದೆ. ಅದಾದಮೇಲೆ ನಾನು ಊಟಕ್ಕೆಲ್ಲ ರೆಡಿ ಮಾಡಿ ಇಟ್ಟು ಬಂದು ಕಟಿಂಗ್ ಇತ್ತು, ಕಟಿಂಗ್ ಮಾಡಿ ಇಡೋಣ ನಾಳೆ ಬಟ್ಟೆ ಹೊಲಿಯೋಕ್ಕೆ ಅಂತೇಳ್ಬಿಟ್ಟು. ಇವತ್ತಂತೂ ನನಗೆ ಅರ್ಧ ದಿನ ವೇಸ್ಟ್ ಆಗಿತ್ತು, ಬಟ್ಟೆ ಹೊಲಿಯೋಕ್ಕೆ ಆಗಿರಲಿಲ್ಲ. ಯಾಕಂದರೆ ನಾನು ಒಂದು 2-3 ಬ್ಯಾಂಕಿಗೆ ವಿಸಿಟ್ ಕೊಡಬೇಕಾಗಿತ್ತು. ಯಾಕಂದರೆ ನನ್ನ ಮಗ ಇನ್ನು ಇಂಜಿನಿಯರಿಂಗ್ ಹೋಗಬೇಕಲ್ವ, ಅವನಿಗೆ ಎಜುಕೇಷನ್ ಲೋನ್ ಮಾಡ್ತಾಯಿದ್ದೀವಿ. ಹಾಗಾಗಿ ಯಾವ ಬ್ಯಾಂಕಲ್ಲಿ ಪರವಾಗಿಲ್ಲ ನೋಡ್ಕೊಬೇಕಲ್ವ, ಹಾಗಾಗಿ 2-3 ಬ್ಯಾಂಕಿಗೆ ಕೇಳೋದಕ್ಕೆ ಹೋಗಿದ್ವಿ. ಏನೆಲ್ಲ ನಾವು ಪ್ರೂಫ್ ಕೊಡಬೇಕು, ಏನೆಲ್ಲ ರೆಡಿ ಮಾಡ್ಕೊಬೇಕು ಅಂತೇಳಿ ಮುಂಚೆನೇ ಕೇಳಬೇಕಲ್ವ. ಹಾಗಾಗಿ ನಿನ್ನೆ ಇಡೀ ದಿನ ಕರೆಂಟ್ ಇರಲಿಲ್ಲ, ಕೇಳಿ ಬಂದಿದ್ವಿ. ಮತ್ತು ಇವತ್ತು ಸ್ವಲ್ಪ ಕೇಳಿ ಬಂದ್ವಿ. ಸ್ವಲ್ಪ ಗೋಲ್ಡ್ ಲೋನಿಂದೆಲ್ಲ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಇವತ್ತಂತೂ ಮಧ್ಯಾಹ್ನದವರೆಗೂ ಯಾವುದೇ ಥರ ಬಟ್ಟೆಗಳನ್ನು ಹೊಲಿದಿಲ್ಲ. ಈಗ ಸಂಜೆ ಅಂದರೆ ಇವತ್ತು ಡ್ರೆಸ್ ಹೊಲಿದೆ, ಒಂದು ಡ್ರೆಸ್ಸು ಮತ್ತು ಒಂದು ಬ್ಲೌಸನ್ನು ಹೊಲಿದ್ಬಿಟ್ಟು ಕೊಟ್ಟೆ. ಸಂಜೆನೇ ಬರ್ತೀನಿ ಅಂದಿದ್ರು, ಕೊಟ್ಬಿಟ್ಟೆ. ಫ್ರೆಂಡ್ಸ್ ಎಂತ ಆಯಿತು ಅಂದರೆ ತುಂಬ ಅರ್ಜೆಂಟಲ್ಲಿ ನೋಡಿ ಬ್ಯಾಂಕಿಗೆಲ್ಲ ಹೋಗೋಕ್ಕಿತ್ತು. ಮನೇಲಿ ಬೇರೆ ಬಟ್ಟೆ ಜಾಸ್ತಿ ಹೊಲಿದಿಲ್ಲ ಅಂದರೆ ಇವತ್ತಿನ ಸಂಪಾದನೆ ಆಗೋದಿಲ್ಲ. ಅದ್ರ ಮಧ್ಯೆ 3 ವರ್ಷದ ಹಿಂದೆ ಬಟ್ಟೆಗಳನ್ನು ಕೊಟ್ಟು ಹೋಗಿದ್ರು. ಅದರಲ್ಲಿ ಬಟ್ಟೆ ಹೊಲಿಸ್ಕೊಂಡು ಅರ್ಧ ದುಡ್ಡು ಕೊಟ್ಟು ಇನ್ನು ಸ್ವಲ್ಪ ಬಟ್ಟೆ ನಿಮ್ಮ ಹತ್ರನೇ ಇರಲಿ, ನಾವು ನಿಮ್ಮ ಹತ್ರನೇ ಹೊಲಿಸೋದಲ್ವ, ದುಡ್ಡು ಕೊಟ್ಬಿಟ್ಟು ಪೂರ್ತಿ ಒಯ್ತೀನಿ ಅಂತ ಹೇಳಿದಂಥ ಕಸ್ಟಮರು 2-3 ವರ್ಷ ಆದಮೇಲೆ ಬಂದುಬಿಟ್ಟು ಆ ಬಟ್ಟೆ ಕೊಡಿ ಅಂತ ಕೇಳ್ತಾರೆ. ಅವ್ರಿಗೆ ನೋಡಿ ಅವರು ಕೊಡೋ ಬ್ಯಾಲೆನ್ಸ್ ಇದೆ, ನಿಮ್ಮ ಬಟ್ಟೆ ಇಟ್ಟೋಗ್ತೀವಲ್ವ, ಬ್ಯಾಲೆನ್ಸ್ ಇದ್ದರೂ ಬಟ್ಟೆ ನಿಮ್ಮ ಹತ್ರ ಇರುತ್ತೆ ಅಂತ ಹೇಳಿದವರು ಇವತ್ತು ಬಂದುಬಿಟ್ಟು ಇಲ್ಲ ನಾವು ಬಟ್ಟೆ ಇಟ್ಟಿದ್ವಲ್ಲ ಆ ಬಟ್ಟೆ ಕೊಡಿ ಅಂತ ಹೇಳಿ ಕೇಳ್ತಾರೆ. ದುಡ್ಡು ಕೊಡಬೇಕು ಅಂದರೆ ಅವ್ರಿಗೆ ದುಡ್ಡು 2-3 ವರ್ಷ ನಾನು ಟೈಲರ್ ಮರ್ತಿರ್ತೀನಿ ಅಂತ ಅವ್ರ ಮನಸ್ಸಿಗೆ. ಆದರೆ ನಾನು ಕರೆಕ್ಟಾಗಿ ಬರೆದಿಟ್ಟಿರೋ ಪುಸ್ತಕ ಹಾಗೆ ಇತ್ತು. ನಾನು ಹೇಳಿದೆ, ಇಲ್ಲ ನೀವು ದುಡ್ಡು ಕೊಡೋದಿದೆ ಅಲ್ವಾ, ದುಡ್ಡು ಕೊಟ್ಬಿಟ್ಟು ಹಳೆ ಬಟ್ಟೆ ಒಯ್ಯಿರಿ. ನಿಮ್ಮ ಮನೇಲಿ ಹಳೆ ಬಟ್ಟೆ ಅಂದರೆ ಹೊಸ ಸ್ಯಾರಿನೇ, ಆದರೆ ಅವರು ಇಷ್ಟು ಟೈಮ್ ಆದಮೇಲೆ ದುಡ್ಡೆಲ್ಲ ಮರ್ತಿರ್ತಾರೆ, ಬಟ್ಟೆನ ಹಾಗೆ ಕೊಡ್ತಾರೆ ಅಂತ ಅಂದ್ಕೊಂಡ್ರು. ನಾನು ಸರಿಯಾಗಿ ಜೋರು ಮಾಡಿದೆ. ಅದರಲ್ಲೂ ನಮ್ಮ ಕೆಲಸ ಮಾಡೋ ಟೈಮಲ್ಲಿ ಬಂದು ನಮ್ಮದು 3 ವರ್ಷದ ಹಿಂದಿನ ಬಟ್ಟೆ ಹುಡ್ಕೊಡಿ ಅಂತಾರೆ. ಆದರೆ ನಾವು ಇರೋದು ಬಾಡಿಗೆ ಮನೆ, ಎಷ್ಟು ಅಂತೇಳಿ ಅವರು ಬಟ್ಟೆ ಎಷ್ಟು ಸಲ ಫೋನ್ ಮಾಡಿ ಹೇಳಿದರೂ ಸಹಿತ ಬಟ್ಟೆ ಬಂದು ಇಸ್ಕೊಂಡು ಹೋಗೋದೇ ಇಲ್ಲ. ಮತ್ತು ಅವ್ರು ಕೇಳೋಕ್ಕೆ ಬಂದಾಗ ನಾವು ಏನೇ ಕೆಲಸ ಮಾಡ್ತಿದ್ರು ಸಹಿತ ಬಿಟ್ಬಿಟ್ಟು ನಾವು ಅವ್ರ ಬಟ್ಟೆ ಕೊಡಬೇಕಾಗತ್ತೆ. ಹೀಗೆಲ್ಲ ಮಾಡ್ತಾರೆ ಫ್ರೆಂಡ್ಸ್, ತುಂಬಾ ಬೇಜಾರಾಗುತ್ತೆ. ನಮಗೆ ಅನಿವಾರ್ಯ ಇದ್ದಾಗ ಬಟ್ಟೆ ಹೊಲಿದಿಟ್ಟರು ಸಹಿತ ಇಸ್ಕೊಂಡು ಹೋಗಲ್ಲ. ಅವರಿಗೆ ಅವಶ್ಯಕತೆ ಇದ್ದಾಗ ಹೇಳಿ ಕಳಿಸ್ತಾರೆ. ಅದು ಎಷ್ಟು ವರ್ಷ ಆಗಿರಲಿ, ಯಾವುದೇ ಟೈಮ್ ಆಗಿರಲಿ, ಅವ್ರ ಬಟ್ಟೆನ ನಾವು ಕೊಡಬೇಕು. ಈ ರೀತಿ ಕಸ್ಟಮರ್ ನಿಮ್ಮೂರಲ್ಲೂ ಇದ್ದಾರಾ ಅಂಥೇಳಿ ಕಮೆಂಟ್ ಮಾಡಿ. ನಾನು ಅನ್ನ ಸಾಂಬಾರು ಬೋಂಡ ಎಲ್ಲ ಮಾಡಿ ಮಕ್ಕಳಿಗೆಲ್ಲ ಊಟ ಹಾಕಿ ಬಟ್ಟೆಗಳಿದ್ವು ನಾಳೆ ಹೊಲಿಯೋದಕ್ಕೆ ಕಟ್ ಮಾಡಿಬಿಟ್ಟು ಮತ್ತೆ ಮುಂದೇನು ವಿಡಿಯೋ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್.
ದಿನ ಇಡೀ ಎಷ್ಟೇ ಟೆನ್ಷನ್ ಇರಲಿ, ಕಿರಿಕಿರಿ ಇರಲಿ, ಮನಸ್ಸಿಗೆ ಎಷ್ಟೇ ಬೇಜಾರಾಗಿದ್ದರೂ ದೇವಸ್ಥಾನಕ್ಕಂತ ಬಂದಾಗ ಮನಸ್ಸಿಗೆ ಎಷ್ಟು ನೆಮ್ಮದಿ ಇರುತ್ತೆ. ಅದರಲ್ಲೂ ಈ ರೀತಿ ಪುಟಾಣಿ ಮಕ್ಕಳನ್ನ ನೋಡಿದಾಗ ಇನ್ನೂ ಎಷ್ಟು ಖುಷಿ ಆಗುತ್ತಲ್ವ. ಹಾಗಾಗಿ ನಾನು ಏನೇ ಆದರೂ ದೇವಸ್ಥಾನಕ್ಕೆ ಹೋಗೋದು ಮಾತ್ರ ತಪ್ಪಿಸಲ್ಲ. ಶುಕ್ರವಾರ ಮಾರಿಕಾಂಬಾ ಟೆಂಪಲ್ಗೆ, ಶನಿವಾರ ಆಂಜನೇಯ ಟೆಂಪಲ್ಗೆ, ಹಾಗೆ ಟೈಮ್ ಇದ್ದಾಗ ವಿಶೇಷ ದಿನಗಳಲ್ಲಿ ನಾನು ನಮ್ಮೂರಲ್ಲಿ ಹತ್ತಿರ ಇರೋ ದೇವಸ್ಥಾನಗಳಿಗೆ ಹೋಗಿ ಬರ್ತೀನಿ. ಎಷ್ಟೇ ನಿಮಗೆ ಟೆನ್ಷನ್ ಇರಲಿ, ಸಮಸ್ಯೆ ಇದ್ದರೂ ಸಹಿತ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.